ಶಾಂತಮ್ಮ ಮಳೆಯಲ್ಲಿ ಛತ್ರಿ ಹಿಡಿದುಕೊಂಡು ಪಂಕಜಳ ಮನೆಗೆ ಹೋದಾಗ ಬಹಳ ಜನ ನೆರೆದಿದ್ದರು. ಶವವಾಗಿ ಮಲಗಿರುವ ತನ್ನ ಆತ್ಮೀಯ ಸ್ನೇಹಿತೆಯನ್ನು ನೋಡಿ ಶಾಂತಮ್ಮ ಬಹಳ ದುಃಖಿತರಾದರು. ಕಣ್ಣೀರು ಕೋಡಿಯಾಗಿ ಹರಿಯಿತು. ಸ್ವಲ್ಪ ಸಮಾಧಾನ ಪಟ್ಟುಕೊಂಡು ಅಳುತ್ತಾ ಕುಳಿತಿದ್ದ ಅವಳ ಮಗಳಿಗೆ ಮತ್ತು ಮಗನಿಗೆ ಸಮಾಧಾನಪಡಿಸಿ ಮುಂಚೆಯೇ ಬಂದು ನಿಂತಿದ್ದ ಪಕ್ಕದ ಮನೆಯ ಲಲಿತಮ್ಮನ ಬಳಿ ಬಂದು ನಿಂತು, ಏನಾಗಿತ್ತಂತೆ ಎಂದು ಕೇಳಿದರು. ಅದಕ್ಕೆ ಅವರು, ಬೆಳಗ್ಗೆ ತನಕ ಆರಾಮ ಇದ್ರಂತೆ ನೋಡಿ, ಸ್ನಾನ ಮಾಡಿದ್ದಾರಂತೆ, ಪೂಜೆ ಕೂಡ ಮಾಡಿದ್ದಾರಂತೆ. ಸಂಜೆ ಮೊಮ್ಮಕ್ಕಳು ಶಾಲೆಯಿಂದ ಬಂದಾಗ ತಾನೇ ಪತ್ರೊಡೆ ಹುರಿದು ಕೊಡ್ತೀನಿ ಅಂತ ಅಕ್ಕಿ ಎಲ್ಲ ನೆನೆ ಹಾಕಿ ಕೆಸುವಿನ ಎಲೆ ಕೊಯ್ದು ಶುಚಿ ಮಾಡಿ ಇಟ್ಟಿದ್ರಂತೆ ನೋಡಿ. ಯಾಕೋ ಸುಸ್ತಾಗ್ತಾ ಇದೆ, ಸ್ವಲ್ಪ ಕಾಫಿ ಮಾಡಿಕೊಡು ಅಂತ ಕೇಳಿದ್ರಂತೆ. ಸೊಸೆ ಕಾಫಿ ಮಾಡಿ ತಂದು ಕೊಡೋದ್ರೊಳಗೆ ಇವರಿಲ್ಲ ಅಂತೆ ನೋಡಿ. ಸುಖ ಮರಣ ಮಾತ್ರ. ಪುಣ್ಯ ಮಾಡಿದ್ರು. ದಿನ ಇಡೀ ಏನಾದರೂ ದೇವರಿಂದು ಮಾಡ್ತಾನೇ ಇರ್ತಿದ್ರು. ಜಪ ತಪ ಅಂತ ಕಾಲ ಕಳೀತಿದ್ರು. ನೋಡಿ, ಸುಖವಾಗಿ ಕರೆಸ್ಕೊಂಡು ಬಿಟ್ಟ ಆ ದೇವರು ಎಂದಾಗ ಶಾಂತಮ್ಮ ಹೌದು ಹೌದು ಎಂದಷ್ಟೇ ಹೇಳಿ ಸುಮ್ಮನಾಗಿದ್ದರು. ಮನದಲ್ಲಿ ಹೊಸ ಆಲೋಚನೆಯೊಂದು ಶುರುವಾಗಿತ್ತು. ಅಷ್ಟರಲ್ಲಿ ಬಾಯಿಗೆ ನೀರು ಬಿಟ್ಟು ಬಂದು ನಿಂತ ವಾರಿಜ, ಎಂಥ ಸುಖ ಸಾವು ಅಲ್ವಾ ಶಾಂತಮ್ಮ. ಮಕ್ಕಳಿಗೆ ತೊಂದರೆನೇ ಕೊಡಲಿಲ್ಲ ನೋಡಿ. ಔಷಧಿಗೆ ಆಸ್ಪತ್ರೆಗೆ ಅಂತ ಓಡಾಡಿಸ್ಲೇ ಇಲ್ಲ. ಪಾಪ ಪುಣ್ಯಾತ್ಕಿತ್ತಿ ಮಾತ್ರ. ಆ ದೇವರನ್ನ ನಂಬಿದ್ರೆ ಕೈ ಬಿಡೋಲ್ಲ ಅನ್ನೋದಕ್ಕೆ ಇವರೇ ಸಾಕ್ಷಿ ಅಲ್ವಾ ಎಂದಾಗ, ಹೌದು ನಿಜ ಎನ್ನುತ್ತಾ ಶಾಂತಮ್ಮ ಅಲ್ಲಿಂದ ಹೊರಟರು. ಮೈ ಪೂರ್ತಿ ಬೆವರಿತ್ತು. ಮನೆ ತಲುಪಿದಾಗ ಅಲ್ಲೇ ಕೂತಿದ್ದ ಮಗ ವಿಷ್ಣು ಅಮ್ಮ ಬಳಲಿದ್ದನ್ನು ಕಂಡು ಹತ್ತಿರ ಓಡಿ ಬಂದ. ಏನಾಯ್ತಮ್ಮ ಎನ್ನುತ್ತಾ ಹತ್ತಿರ ಬಂದಾಗ, ಮುಟ್ಟಬೇಡ, ಅಲ್ಲೇ ನಿಲ್ಲು. ನನ್ನ ಮುಟ್ಟಿ ನೀನೂ ಯಾಕೆ ಮೈಲಿಗೆ ಆಗ್ತೀಯಾ? ಸ್ನಾನ ಮಾಡಿ ಬರ್ತೀನಿ. ಬಟ್ಟೆ ಮುಂಚೆನೇ ಇಟ್ಟು ಬಂದಿದ್ದೆ ಬಚ್ಚಲ ಮನೆಯಲ್ಲಿ ಎಂದವರೇ ಸ್ನಾನ ಮಾಡಿ ಬಂದು ದೇವರ ದೀಪ ಹಚ್ಚಿ ಕೈ ಮುಗಿದು ಬಂದು ಕೂತು ವಿಷ್ಣುವಿಗೆ ಕಾಫಿ ಮಾಡಿಕೊಂಡು ಬರಲು ಹೇಳಿದರು. ಅವನು ಇನ್ನೇನು ಮಾಡಲು ಹೊರಡಬೇಕು ಎನ್ನುವಷ್ಟರಲ್ಲಿ ಅವರಿಗೆ ಪಂಕಜಳ ನೆನಪಾಗಿ, ಬೇಡ ಬೇಡ, ಕೂತ್ಕೋ, ನಾನೇ ಮಾಡಿಕೊಳ್ತೀನಿ ಅಂದರು. ಬೇಡ ಬಿಡಮ್ಮ, ಸುಸ್ತು ಅಂದ್ಯಲ್ಲ, ನಾನೇ ಮಾಡ್ತೀನಿ ಅಂದರೂ ಕೇಳದೆ ತಾನೇ ಮಾಡಿಕೊಂಡು ಬಂದು ಕೂತವರು ವಿಷ್ಣುವಿಗೆ ಹೇಳತೊಡಗಿದರು. ಅವಳಿಗೆ ಸುಖ ಮರಣ ಸಿಕ್ಕ ಹಾಗೆ ನಂಗೂ ಸಿಗುತ್ತೆ ಅಂತ್ಯಾ? ಅವಳು ದೇವ್ರು ಜಪ ತಪ ಅಂತ ಪುಣ್ಯ ಮಾಡಿದ್ದಾಳೆ. ನಾನು ಬರೀ ಟಿವಿ ಧಾರಾವಾಹಿ ಹರಟೆ ಅಂತೆಲ್ಲ ಕಾಲ ಕಳೆದವಳು. ನನಗೆ ಸುಖಮರಣ ಸಿಗುತ್ತೆ ಅಂತೀಯೇನೋ ವಿಷ್ಣು ಅಂತ ಏನೇನೋ ಹೇಳಲು ಶುರು ಮಾಡಿದಾಗ, ಇದ್ದಕ್ಕಿದ್ದ ಹಾಗೆ ಏನಾಯ್ತಮ್ಮ ನಿಂಗೆ? ಅದಕ್ಕೆ ಹೋಗ್ಬೇಡ, ಮನೇಲೇ ಇರು ಅಂದೆ, ಕೇಳಿದ್ಯಾ? ನೋಡು ಈಗ ಏನಾಯ್ತು ಅಂತ. ಅಲ್ಲ ಕಾಣೋ, ದೇವ್ರು ದಿಂಡ್ರು ಅಂತ ಅವಳು ಏನೇನೋ ಮಾಡಿ ಸುಖಾಭರಣ ಗಿಟ್ಟಿಸಿಕೊಂಡ್ಳು. ನಾನು ಅವಳು ಮಾಡಿದ್ರಲ್ಲಿ 10ನೇ ಪಾಲು ಮಾಡಿದವಳಲ್ಲ. ಸಂಜೆ ಆದ್ರೆ ಧಾರಾವಾಹಿ ಸಿನಿಮಾ ಅಂತ ನೋಡ್ತಾ ಕೂರ್ತಿದ್ದೆ, ಹರಟೆ ಹೊಡಿತಾ ಕೂರ್ತಿದ್ದೆ. ಇನ್ನು ದೇವರಿಗೆ ನಾನು ಸುಖಾಭರಣ ಕೊಡು ಅಂದ್ರೆ ಕೊಡ್ತಾನಾ? ನೀನೇ ಹೇಳು ಅಂದಾಗ ವಿಷ್ಣುವಿಗೆ ನಗಬೇಕೋ ಅಳಬೇಕೋ ಗೊತ್ತಾಗಲಿಲ್ಲ. ಅಲ್ಲ ಗಣಮ್ಮ, ಅವರಿಗೆ ಲ್ಯಾಟ್ರಿ ಹೊಡೀತು ನಿಂಗೆ ಹೊಡಿಲಿಲ್ಲ ಅನ್ನೋ ಥರ ಹೇಳ್ತಿದ್ಯಲ್ಲ. ಆ ದೇವರು ನಿಂಗೆ ದಿನ ಧಾರಾವಾಹಿ ನೋಡ್ತೀಯಾ ಅಂತ ಶಾಪ ಕೊಟ್ಟು ಬಿಡ್ತಾನಾ? ಸುಮ್ಮನೆ ಅರ್ಥ ಇಲ್ಲದೆ ಮಾತಾಡಬೇಡ, ಸ್ವಲ್ಪ ಮಲಗು ಹೋಗು ಅಂತ ಕಳಿಸಿದ್ದ. ಊಟಕ್ಕೆ ಎಬ್ಬಿಸುವಾಗ ಜ್ವರ ಬಂದಿತ್ತು. ಎಬ್ಬಿಸಿ ಊಟ ಮಾಡಿಸಿ ಸೀದಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಡಾಕ್ಟರ್ ಹತ್ತಿರ ಬುದ್ಧಿವಾದ ಹೇಳಿಸಿ ಇಂಜೆಕ್ಷನ್ ಕೊಡಿಸಿ ಔಷಧಿಯೊಡನೆ ಮರಳಿದ್ದ. ರಾತ್ರಿ ಜ್ವರ ಬಿಟ್ಟಿತ್ತು. ಬೆಳಗ್ಗೆ ಎದ್ದಾಗ ಅಮ್ಮನ ಅದೇ ರೀತಿಯ ಮಾತು ಶುರುವಾಗಿತ್ತು. ವಿಷ್ಣು ಚಿಕ್ಕಮ್ಮನಿಗೆ ಆತುರದಲ್ಲಿ ಫೋನ್ ಮಾಡಿದ್ದ. ಚಿಕ್ಕಮ್ಮ, ತಕ್ಷಣ ಮನೆಗೆ ಹೊರಟು ಬರ್ತೀಯಾ ಅಂದ. ಅಂಥದ್ದು ಎಂತಾಯ್ತು? ಅಕ್ಕ ಆರಾಮಿದ್ದಾಳ? ಆರಾಮಿಲ್ಲ ಚಿಕ್ಕಮ್ಮ, ಏನೇನೋ ಮಾತಾಡ್ತಾಳೆ, ಸ್ವಲ್ಪ ಜ್ವರ ಬೇರೆ ಇದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಿತ್ತು. ಅಯ್ಯೋ ಎಲ್ಲ ಆಯ್ತು, ನೀವು ಬನ್ನಿ ಚಿಕ್ಕಮ್ಮ, ನಂಗೊಂದು ಚೂರು ಅರ್ಜೆಂಟ್ ಕೆಲಸ ಇತ್ತು, ಅವಳನ್ನು ಬಿಟ್ಟು ಹೋಗ್ಲಿಕ್ಕೂ ಆಗೋಲ್ಲ. ಸರಿ ಸರಿ ಬರ್ತೀನಿ, ಇವರು ಈಗ ಬರೋ ಟೈಮ್, ಬಂದ್ಮೇಲೆ ಹೊರಟು ಬರ್ತೀನಿ, ನೀನು ಗಾಬರಿ ಆಗ್ಬೇಡ. ಆಯ್ತು ಚಿಕ್ಕಮ್ಮ ಎನ್ನುತ್ತಾ ಫೋನ್ ಇಟ್ಟ. ಕೇವಲ 10 ಕಿಲೋಮೀಟರ್ ಅಂತರದಲ್ಲಿದ್ದ ಚಿಕ್ಕಮ್ಮ ಮನೆಗೆ ಕಾಲಿಡುತ್ತಿದ್ದಂತೆ ವಿಷ್ಣು ಹೊರಟೇ ಬಿಟ್ಟ. ಅಲ್ಲ ಕಣೋ, ಏನೂ ವಿಚಾರ ಹೇಳ್ದೆ ಹಾಗೆ ಹೊರಡ್ತಾ ಇದ್ಯಲ್ಲ? ಓ, ಅಂಥದ್ದು ಏನೂ ಇಲ್ಲ ಚಿಕ್ಕಮ್ಮ. ನಿನ್ನೆ ಸಂಜೆ ಪಕ್ಕದ ರೋಡ್ನಲ್ಲಿ ಅಮ್ಮನ ಫ್ರೆಂಡ್ ಪಂಕಜ ಅನ್ನೋರು ತೀರಿಕೊಂಡ್ರು. ಅವರನ್ನು ನೋಡೋಕೆ ಹೋಗಿದ್ರು.
ಬಂದ ಮೇಲೆ ಏನೇನೋ ಹೇಳೋಕೆ ಶುರು ಮಾಡಿದ್ರು. ನಾನು ಅವಳ ಹಾಗೆ ಸಾಯ್ತೀನಾ, ನನಗೆ ಆ ಯೋಗ ಇದೆಯಾ, ನಿನ್ನ ಮದುವೆನೂ ಇನ್ನೂ ಆಗಿಲ್ಲ, ಹಾಗೆ ಹೀಗೆ ಅಂತ. ನಾನು ಬಂದು ಮಾತಾಡ್ತೀನಿ, ನೀವು ಅಮ್ಮನ ಹತ್ರ ಮಾತಾಡ್ತಾ ಇರಿ. ಬಂದೆ. ತಾಲೂಕು ಆಫೀಸ್ನಲ್ಲಿ ನನಗೆ ಚೂರು ಕೆಲಸ ಇದೆ, ಹೋಗಿ ಬರ್ತೀನಿ ಅಂತ ಹೊರಟ. ಶಾಂತಮ್ಮನ ಬಳಿ ಮಾತಾಡಿದ ಮೇಲೆ ಎಲ್ಲವೂ ಅರ್ಥವಾಗಿತ್ತು ಅವರ ತಂಗಿಗೆ. ಏನೆಲ್ಲ ಉದಾಹರಣೆ ಕೊಟ್ಟು ಸ್ವಲ್ಪ ಸಮಾಧಾನಿಸಿದ್ದಳು. ಸಂಜೆಯ ಹೊತ್ತಿಗೆ ವಿಷ್ಣು ಒಂದು ಉಪಾಯದೊಡನೆ ಬಂದ. ಅಮ್ಮ ಹೇಗಿದ್ಯಮ್ಮ ಅಂತ ವಿಚಾರಿಸಿಕೊಂಡು ಚಿಕ್ಕಮ್ಮನೊಡನೆ ಮಾತಾಡಿಕೊಂಡು ಅಲ್ಲೇ ಕೂತ. ಅಷ್ಟರಲ್ಲಿ ಅವನಿಗೊಂದು ಫೋನ್ ಬಂತು. ಹಲೋ ವಿಷ್ಣು, ನಾನು ಕಣೋ ನರೇಶ ಎನ್ನುತ್ತಿದ್ದಂತೆ ವಿಷ್ಣು ಸ್ಪೀಕರ್ ಆನ್ ಮಾಡಿದ. ಓಹ್, ಏನೋ ನರೇಶ್, ಎಷ್ಟು ದಿನ ಆಯ್ತಲ್ಲೋ ನಿನ್ನ ನೋಡಿ. ಹೌದಪ್ಪ, ಮೊನ್ನೆ ನಮ್ಮ ಅಪ್ಪ ಹೋಗ್ಬಿಟ್ರು ಕಣೋ. ಏನಯ್ಯ, ಯಾವಾಗ, ಏನಾಯ್ತು? ಏನೂ ಆಗಲಿಲ್ಲ ಕಣೋ. ರಾತ್ರಿ ಊಟ ಮಾಡಿ ಮೊಮ್ಮಗನ ಜೊತೆ ಆಟ ಆಡಿದ್ರು. ಬೆಳಗ್ಗೆ ಎದ್ದೇ ಇಲ್ಲ ನೋಡು. ಅಯ್ಯೋ, ತುಂಬ ಬೇಜಾರಾಯಿತು. ಹೌದು ಕಣೋ, ಆದರೆ ಒಂದು ವಿಷಯ ಹೇಳಬೇಕು. ಏನು? ಕೊನೆಯ 3 ವರ್ಷದಿಂದ ಅಪ್ಪ ಒಂದೇ ಮಾತು ಹೇಳ್ತಿದ್ರು. ದೇವರೇ, ಹಾಸಿಗೆ ಹಿಡಿಯದ ಹಾಗೆ ಕರೆಸಿಕೋ, ಮಕ್ಕಳಿಗೆ ಹೊರೆಯಾಗದ ಹಾಗೆ ಹೋಗಬೇಕು ಅಂತ. ಮೊನ್ನೆ ಅದು ನಿಜ ಆಯಿತು ನೋಡು. ಆದರೆ ವಿಷ್ಣು, ಏನೋ, ನನಗೆ ಈಗ ಅರಿವಾಯ್ತು. ಸುಖ ಮರಣ ಅನ್ನೋದು ಸಾಯುವವನ ಪುಣ್ಯ ಅಲ್ಲ, ಅವನನ್ನು ನೆನಪಿಸಿಕೊಂಡು ಬದುಕುವವರ ಜೀವನದಲ್ಲಿ ಉಳಿಯುವ ಖಾಲಿತನ. ವಿಷ್ಣು ಮೌನವಾದ. ಒಂದು ದಿನದಲ್ಲಿ ಮನೆ ಎಷ್ಟು ಖಾಲಿಯಾಗ್ಬಿಟ್ಟಿದೆ ಗೊತ್ತಾ? ಅಪ್ಪನ ಚಪ್ಪಲಿ ಹಾಗೇ ಇದೆ, ಕನ್ನಡಕ ಹಾಗೇ ಇದೆ, ಬೆಳಗ್ಗೆ ಚಹಾ ಕುಡಿಯೋ ಕುರ್ಚಿ ಖಾಲಿ ಇದೆ. ನನ್ನ ಮಗ ಇನ್ನೂ ಅಜ್ಜ ಹೋಗಿರೋ ವಿಷಯ ಅರ್ಥವಾಗದೆ ಮನೆಯಲ್ಲೆಲ್ಲ ಹುಡುಕ್ತಾ ಇದ್ದಾನೆ. ಯಾರಿಗೂ ಆಸ್ಪತ್ರೆ ಓಡಾಟ ಇರಲಿಲ್ಲ ನಿಜ, ಆದರೆ ಈಗ ಪ್ರತಿದಿನ ನಮ್ಮ ಮನೆಯ ಈ ಖಾಲಿತನ ನೋಡಿದಾಗ ಆಗೋ ನೋವಿಗೆ ಯಾವ ಔಷಧಿ ಇದೆ ಹೇಳು? ನನ್ನ ಮಗಂಗೆ ಈಗ ಜ್ವರ ಬೇರೆ ಬಂದಿದೆ, ಆಸ್ಪತ್ರೆ ಹೊರಡಬೇಕು. ನಿನಗೆ ವಿಷಯ ತಿಳಿಸೋಣ ಅಂತ ಫೋನ್ ಮಾಡಿದೆ. ಸರಿ ಕಣೋ, ಇನ್ನೊಂದು ದಿನ ಮಾಡ್ತೀನಿ ಎಂದ. ಆಯ್ತು ಕಣೋ, ಸುಧಾರಿಸ್ಕೊ ಎಂದು ಕರೆ ಮುಗಿಯಿತು. ಮನೆಯಲ್ಲಿ ಮೌನ. ಶಾಂತಮ್ಮ ತಲೆ ತಗ್ಗಿಸಿ ಕುಳಿತಿದ್ದರು. ವಿಷ್ಣು ನಿಧಾನವಾಗಿ ಅಮ್ಮನ ಪಕ್ಕದಲ್ಲಿ ಕುಳಿತುಕೊಂಡ. ಅಮ್ಮ, ಏನೋ, ನೀನು ನಿನ್ನೆ ಹೇಳಿದ್ಯಲ್ಲ, ನನಗೂ ಅವಳ ಹಾಗೆ ಸುಖಾಭರಣ ಸಿಗುತ್ತಾ ಅಂತ. ಸಾಯೋದು ಹೇಗೆ ಅನ್ನೋದಕ್ಕಿಂತ ಬದುಕಿರೋವರೆಗೆ ಹೇಗೆ ಬದುಕ್ತೀವಿ ಅನ್ನೋದೇ ಮುಖ್ಯ ಅಲ್ವೇನಮ್ಮ? ನೀನು ನಾಳೆ ಹೋಗಿಬಿಟ್ರೆ ನನಗೆ ಆಸ್ಪತ್ರೆ ಖರ್ಚು ಉಳಿಯುತ್ತೆ ಅಂತ ಖುಷಿ ಆಗಲ್ಲಮ್ಮ. ನಿನ್ನ ಜೊತೆ ಇನ್ನೊಂದು ಕಾಫಿ ಕುಡಿಯೋಕ್ಕಾಗಲ್ಲ, ನಿನ್ನ ಕೈ ರುಚಿ ನೋಡೋಕ್ಕಾಗಲ್ಲ, ನಿನ್ನ ಬೈಗುಳ ಕೇಳೋಕ್ಕಾಗಲ್ಲ ಅನ್ನೋದೇ ನೋವು. ನೀನು ಧಾರಾವಾಹಿ ನೋಡುತ್ತಾ ನನ್ನನ್ನು ಕರೀತೀಯಲ್ಲ, ಅದೇ ಇರೋಲ್ಲ ಅನ್ನೋದೇ ನೋವು. ಅದಕ್ಕೆ ದೇವರನ್ನ ಸುಖ ಮರಣ ಕೇಳಬೇಡ, ನನ್ನ ಜೊತೆ ಇನ್ನೂ ಸ್ವಲ್ಪ ವರ್ಷ ಇರೋ ಶಕ್ತಿ ಕೇಳು. ಗದ್ಗದ ಸ್ವರದಿಂದ ವಿಷ್ಣು ಹೀಗೆ ಹೇಳಿದಾಗ ಶಾಂತಮ್ಮನ ಕಣ್ಣಲ್ಲಿ ನೀರು ತುಂಬಿತು. ನಾನು ಸ್ವಾರ್ಥಿಯಾಗ್ಬಿಟ್ಟೆ ಅಲ್ಲ ವಿಷ್ಣು, ನನಗೆ ಸಾವು ಚೆನ್ನಾಗಿ ಬರಬೇಕು ಅಂತ ಯೋಚಿಸ್ದೆ. ಆದರೆ ನಾನು ಹೋದ್ಮೇಲೆ ನಿನ್ನ ಜೀವನ ಹೇಗಿರುತ್ತೆ ಅಂತ ಯೋಚಿಸ್ಲೇ ಇಲ್ಲ ನೋಡು. ವಿಷ್ಣು ಅಮ್ಮನ ಕೈ ಹಿಡಿದ. ಅದಕ್ಕೆ ನಾನಿದ್ದೀನಲ್ಲ, ಇನ್ನು ಮುಂದೆ ಸಾಯೋ ವಿಚಾರ ಬೇಡ, ಬದುಕೋ ವಿಚಾರ ಮಾತ್ರ ಇರಬೇಕು ಎಂದಾಗ ಶಾಂತಮ್ಮ ನಿಧಾನವಾಗಿ ಎದ್ದು ದೇವರ ಮುಂದೆ ನಿಂತರು. ದೇವರೇ, ಸುಖ ಮರಣ ಬೇಡಪ್ಪ ನನಗೆ, ನನ್ನ ಮಗನಿಗೆ ಇನ್ನೂ ಸ್ವಲ್ಪ ಕಾಲ ಅಮ್ಮನಾಗಿರುವ ಭಾಗ್ಯ ಕೊಡು ಎಂದಾಗ ವಿಷ್ಣು ನೆಮ್ಮದಿಯಾಗಿ ನಗುತ್ತಿದ್ದ. ಉಪಾಯ ಫಲಿಸಿತ್ತು. ಆ ದಿನ ಶಾಂತಮ್ಮ ಮೊದಲ ಬಾರಿಗೆ ಸಾಯುವುದನ್ನು ಅಲ್ಲ, ಬದುಕುವುದನ್ನು ಬೇಡಿಕೊಂಡರು.